ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಸ್ಟೋರಿಯ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಹಾಗಾಗಿ ಎಂಡ್ವರೆಗೂ ನೋಡಿ. ಮೊದಲನೇದಾಗಿ ಮಾಧವ, ನನ್ನ ಕಥೆಯ ಕಥಾನಾಯಕ. ಇವನು ಸುಮಾರು 30ರಿಂದ 35 ಜನ ವಾಸಿಸೋ ಒಂದು ಕುಟುಂಬದಲ್ಲಿ ಬೆಳೆದಂತ ಹುಡುಗ. ಇವನು ಶ್ರೀನಿವಾಸ್ ಮತ್ತು ಲಕ್ಷ್ಮಿಯವರ 4 ಮಕ್ಕಳಲ್ಲಿ ಇವನು 3ನೇಯವನು. ನೋಡಲು ತೆಳ್ಳನೆಯ ಮೈಕಟ್ಟು, ಮುಖದ ತುಂಬ ಬೆಳೆದಿರೋ ಗಡ್ಡ, ಆ ಗಡ್ಡದಲ್ಲಿ ಬರೋ ಆ ಅಮಾಯಕ ನಗು, ಆ ಮೋಹಕವಾದಂತಹ ಕಣ್ಣುಗಳು, ಗುಣದಲ್ಲಿ ರಾಮನ ಹೋಲಿಕೆ, ಪ್ರತಿಯೊಬ್ಬರೂ ಸಹ ಇಷ್ಟಪಡುವಂತಹ ಗುಣವಂತ. ಶಿವಮೊಗ್ಗದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ. ಯಾವುದೇ ಕೆಲಸ ಸಿಗದೆ ಪರದಾಡುತ್ತಿರಬೇಕಾದ್ರೆ ಬಂದಿದ್ದೆ ಕೋವಿಡ್-19. ಅಂತಹ ಸಮಯದಲ್ಲಿ ಹಾರಿ ಹೋದ ಹಕ್ಕಿಗಳು ವಾಪಸ್ ತಮ್ಮ ಗೂಡಿಗೆ ಬಂದಂತೆ ಇವನು ಸಹ ಶಿವಮೊಗ್ಗದಿಂದ ವಾಪಸ್ ತನ್ನ ಊರಿಗೆ ಮರಳಿದನು. ಇವನು ವಾಪಸ್ ತನ್ನ ಮನೆಗೆ ಬಂದಾಗ ತನ್ನ 2 ಅಣ್ಣಂದಿರ ಮದುವೆ ಮಾತುಕತೆ ನಡೆಯುತ್ತಿತ್ತು. ಹಾಗೆ ಮನೆ ಕಟ್ಟಿಸಬೇಕೆಂದು ಸಹ ಮಾತಾಡುತ್ತಿದ್ದರು. ಊರಲ್ಲಿ ಇದ್ದಿದ್ದು ಸಹ ಒಬ್ಬ ಮೇಸ್ತ್ರಿ. ಆ ಮೇಸ್ತ್ರಿ ಸಹ ಬೇರೆ ಯಾರೂ ಅಲ್ಲ, ಮಾಧವನ ದೂರದ ಸಂಬಂಧಿ, ಸದ್ಯಕ್ಕೆ ಮಾಧವನ ಮಾವ. ಮನೆ ಕಟ್ಟಿಸಲು ಪ್ರಾರಂಭಿಸಿದರು. ಆ ಮನೆ ಮುಕ್ತಾಯವಾಗುವವರೆಗೂ ಅಂದರೆ ಸುಮಾರು 6 ತಿಂಗಳ ಕಾಲ ಮಾಧವ ಮತ್ತು ಮಹೇಶನ ನಡುವೆ ಒಂದು ಗಟ್ಟಿ ಸ್ನೇಹ ಸಂಬಂಧ ಬೆಳೆಯಿತು. ಇವರಿಬ್ಬರ ನಡುವೆ ವಯಸ್ಸಿನ ಅಂತರವಿದ್ದರೂ ಸಹ ಇಬ್ಬರ ನಡುವೆ ಒಂದು ಗಟ್ಟಿಯಾದಂಥ ಸಂಬಂಧ ಬೆಳೆಯಿತು. ನನ್ನ ಕಥಾನಾಯಕ ಮಾಧವನಿಗೆ ಕೇವಲ ಕುಟುಂಬದ ಜೊತೆ ಕಾಲ ಕಳೆಯುವುದು ಮತ್ತು ಗೌರ್ಮೆಂಟ್ ಜಾಬ್ ಪಡೆಯುವುದಷ್ಟೇ ಅವನಿಗೆ ಆಸೆ ಇತ್ತು.